ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹು ಚರ್ಚಿತ ವಿಚಾರ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಪ್ರಸಾರವಾಗ್ತಾ ಇದ್ದಂತ ಇಂಡಿಯಾ ಗಾಟ್ ಲೇಟೆಂಟ್ ಒಂದು ಎಪಿಸೋಡ್ ಅಲ್ಲಿ ಜಡ್ಜ್ ಆಗಿ ಪಾಲ್ಗೊಂಡಿದ್ದಂತ ರಣವೀರ್ ಅಲಹಾಬಾದಿ ಅವರ ಒಂದು ಸ್ಟೇಟ್ಮೆಂಟ್. ಅಂದ್ರೆ ಸ್ಪರ್ಧಿ ಜೊತೆಗೆ ಮಾತಾಡುವಂತ ಸಂದರ್ಭದಲ್ಲಿ ರಣವೀರ್ ಪೋಷಕರ ಲೈಂಗಿಕತೆ ಬಗ್ಗೆ ಒಂದು ಅಶ್ಲೀಲವಾಗಿ ಸೆಂಟೆನ್ಸ್ ಅನ್ನ ಹೇಳಿರ್ತಾರೆ. ಅದ್ರ ಬಗ್ಗೆ ದೇಶದಾದ್ಯಂತ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಆತನ ವಿರುದ್ಧ ದೂರು ದಾಖಲಾಗುತ್ತೆ, FIR ಆಗಿದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಆತನನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಜನ ಆಗ್ರಹವನ್ನು ಮಾಡ್ತಾ ಇರ್ತಾರೆ. ಮಹಾರಾಷ್ಟ್ರದಲ್ಲಿ ಕೇಸ್ ಆಗಿರುತ್ತೆ, ಅಸ್ಸಾಂನಲ್ಲಿ ಕೇಸ್ ಆಗಿರುತ್ತೆ, FIR ಕೂಡ ಪೊಲೀಸರು ಮಾಡ್ಕೊಂಡಿರ್ತಾರೆ. ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆತನ ಬಂಧನ ಆಗಬಹುದು ಅಂತಾನೆ ಜನ ಅಂದ್ಕೊಂಡಿದ್ರು. ಈ ಬೆನ್ನಲ್ಲೇ ಅಂದ್ರೆ ಈ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ, ತೀವ್ರ ಚರ್ಚಿತ ವಿಷಯ ಆಗುತ್ತಿದ್ದು. ಕೆಲವರು ಹೇಳ್ತಾ ಇದ್ರು, ಸೊ ಇದಕ್ಕಿಂತನೂ ವಲ್ಗರ್ ಆಗಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ವಿಡಿಯೋಗಳನ್ನ ಮಾಡ್ತಾರೆ, ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ, ಈತ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು ಅಂತ ಆತನ ಪರ ನಿಲ್ಲುವಂತ ಪ್ರಯತ್ನಗಳನ್ನು ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಹೆಚ್ಚಾಗಿ ಜನ ಈತನ ಸ್ಟೇಟ್ಮೆಂಟ್ ಬಗ್ಗೆ ಮತ್ತೆ ಈಗಿನ ಜನರೇಷನ್ ಯಾವ ಕಡೆ ಹೋಗ್ತಾ ಇದೆ, ಏನ್ ಮಾತಾಡ್ತಾ ಇದ್ದಾರೆ, ಫೇಮಸ್ ಯೂಟ್ಯೂಬರ್ ಆಗಿದ್ರು ಕೂಡ, ಸಾಕಷ್ಟು ಜನರಿಗೆ ಈತ ರೋಲ್ ಮಾಡೆಲ್ ಆಗಿದ್ರು ಕೂಡ ಈ ತರ ಮಾತನಾಡೋದು ಎಷ್ಟು ಸರಿ, ಈತನನ್ನ ಅರೆಸ್ಟ್ ಮಾಡ್ಲೇಬೇಕು ಅಂತೆಲ್ಲ ಆಗ್ರಹಗಳು ಕೇಳಿ ಬಂದಿತ್ತು. ಈ ಕಾಂಟ್ರವರ್ಸಿ ಎಲ್ಲ ಕ್ರಿಯೇಟ್ ಆದ್ಮೇಲೆ ಸಮಯ್ ರೈನಾ ಯೂಟ್ಯೂಬ್ ನಲ್ಲಿ ಇದ್ದಂತ ಇಂಡಿಯಾ ಗಾಟ್ ಲೇಟೆಂಟ್ ನ ಎಲ್ಲಾ ಎಪಿಸೋಡ್ ಗಳನ್ನ ಡಿಲೀಟ್ ಮಾಡಿ ಬಿಸಾಕಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ವಿಷಯವಾಗಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದಂತ ಸೂರ್ಯಕಾಂತ್ ಅವರು ಹಾಗೇನೆ ಎನ್ ಕೋಟೇಶ್ವರ ಸಿಂಗ್ ಅವರು ಈ ಬೆಳವಣಿಗೆ ಬಗ್ಗೆ ಬಹಳ ಕಳವಳವನ್ನು ವ್ಯಕ್ತಪಡಿಸ್ತಾ ರಣವೀರ್ ಸ್ಟೇಟ್ಮೆಂಟ್ ಮೇಲೆ ಹೇಳಿರೋದು ಆತನ ಕೊಳಕು ಮನಸ್ಥಿತಿ ಏನಿದೆ, ಅದು ಆ ಯೂಟ್ಯೂಬ್ ನ ಎಪಿಸೋಡ್ ಮುಖಾಂತರ ಆತನ ಮನಸ್ಥಿತಿ ಏನಿದೆ ಅದು ಆತನ ವಾಕ್ಯಗಳಲ್ಲಿ ಮಾತುಗಳಲ್ಲಿ ವ್ಯಕ್ತವಾಗಿದೆ. ಆತ ಅದನ್ನ ವಾಂತಿ ಮಾಡಿದಾನೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಮಟ್ಟಿಗೆ ತಮ್ಮ ಆಕ್ರೋಶವನ್ನ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸ್ತಾರೆ. ಮತ್ತೆ ಆತನ ಬಂಧನಕ್ಕೆ ಏನು ಆಗ್ರಹಗಳ ಒಂದು ಮಾತು ಕೇಳಿ ಬರ್ತಾ ಇತ್ತು, ಅದಕ್ಕೂ ಕೂಡ ಕೋರ್ಟ್ ಸ್ವಲ್ಪ ವಿರಾಮವನ್ನ ಕೊಟ್ಟಿದೆ. ಬಟ್ ಫುಲ್ ಫೋಕಸ್ ಮಾಡಿರೋದು ಇವತ್ತು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಆತನ ಮನಸ್ಥಿತಿ ಬಗ್ಗೆ. ಯಾಕಂದ್ರೆ ಈ ಹಿಂದೆ ನಾನು ಆಗ್ಲೇ ಹೇಳ್ದಂಗೆ ಅಸ್ಸಾಂನಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಆತನ ವಿರುದ್ಧ ಕಂಪ್ಲೇಂಟ್ ಆಗಿರುತ್ತೆ, FIR ಕೂಡ ದಾಖಲಾಗಿರುತ್ತೆ. ಬಂಧನ ಆಗಲೇಬೇಕು ಅಂತ ಹೇಳಿ ಒಂದಿಷ್ಟು ಸಂಘ ಸಂಸ್ಥೆಗಳು ಕೂಡ ಆಗ್ರಹವನ್ನ ಮಾಡ್ತಾ ಕೋರ್ಟ್ ಅಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ಸೊ ಆ ಮನಸ್ಸಿನ ಕೊಳಕನ್ನ ಆತ ಯೂಟ್ಯೂಬ್ ನ ಆ ಎಪಿಸೋಡ್ ಮುಖಾಂತರ ಆತನ ಮಾತುಗಳ ಮುಖಾಂತರ ವಾಂತಿ ಮಾಡಿದ್ದಾನೆ. ಸೊ ಹಾಗಾಗಿ ನೆಕ್ಸ್ಟ್ ಆದೇಶದ ತನಕ ಯೂಟ್ಯೂಬ್ ನಲ್ಲಿ ಯಾವುದೇ ಕಾರ್ಯಕ್ರಮ ಆತನಿಗೆ ಸಂಬಂಧಪಟ್ಟಿದ್ದು, ಆತನ ಸಹಚರರಿಗೆ ಸಂಬಂಧಪಟ್ಟಿದ್ದು ಯಾವುದು ಟೆಲಿಕಾಸ್ಟ್ ಆಗಬಾರ್ದು, ಯೂಟ್ಯೂಬ್ ನಲ್ಲಿ ಎಪಿಸೋಡ್ಗಳು ಅಪ್ಲೋಡ್ ಆಗಬಾರ್ದು ಅಂತ ಕೋರ್ಟ್ ಸ್ಪಷ್ಟ ಸಂದೇಶವನ್ನ ಕೊಡೋ ಮುಖಾಂತರ ಸದ್ಯಕ್ಕೆ ಆತನ ಬಂಧನ ಬೇಡ. ಪೊಲೀಸರಿಗೆ ಆತ ಅಸ್ಸಾಂನಲ್ಲೂ ಸಹಕರಿಸಬೇಕು, ಮಹಾರಾಷ್ಟ್ರದಲ್ಲಿ ಏನ್ ಕೇಸ್ ಆಗಿದೆ, FIR ಆಗಿದೆ, ಅಲ್ಲೂ ಸಹಕರಿಸಬೇಕು ಅಂತ ಹೇಳಿ ನಿರ್ದೇಶನವನ್ನ ಸ್ಪಷ್ಟವಾಗಿ ಕೊಟ್ಟಿದೆ. ಮತ್ ಸಾಕಷ್ಟು ಜೀವ ಬೆದರಿಕೆನೂ ಕೂಡ ಸದ್ಯಕ್ಕೆ ರಣವೀರ್ಗೆ ಬರ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ಆ ನಿಟ್ಟಿನಲ್ಲಿ ಈಗ ಮುಂದೆ ಈ ಕಾಂಟ್ರವರ್ಸಿ ಯಾವ ತರ ಹೋಗುತ್ತೆ, ರಣವೀರ್ ಇದಕ್ಕೆ ಯಾವ ತರ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸುಮಾರು 7ಕ್ಕೂ ಹೆಚ್ಚು ಯೂಟ್ಯೂಬ್ ಚಾನೆಲ್ಗಳನ್ನ ಈತ ಹ್ಯಾಂಡಲ್ ಮಾಡ್ತಿರ್ತಾನೆ. ಒಬ್ಬ ಫೇಮಸ್ ಯೂಟ್ಯೂಬರ್ ಈತ. ಬಟ್ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಪೋಷಕರ ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಸ್ಪರ್ಧಿ ಜೊತೆ ಮಾತನಾಡುವಾಗ ಈತ ಬಳಸಿದಂತ ಒಂದು ಪದ ಇರ್ಬೋದು, ಸೊ ಅದ್ರ ಬಗ್ಗೆನೂ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತಾ ಸೊ ಆತನ ಮಾತುಗಳಿಂದ ಪೋಷಕರಿಗೆ ಒಂದ್ ರೀತಿ ಅಪಮಾನ ಮಾಡ್ದಂಗಾಯ್ತು, ಪೋಷಕರಿಗೆ ಮುಜುಗರ ತರಿಸುವಂತ ಸ್ಟೇಟ್ಮೆಂಟ್. ಸೊ ಈಗಿನ ಜನರೇಷನ್ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನೋಡೋಣ ಮುಂದಿನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಯಾವ ತರ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ ಅಂತ. News 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.